ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರು ಪಟ್ಟಣದಲ್ಲಿ ನೂತನ ಶಾಸಕರಾದ ಅನ್ನಪೂರ್ಣ ಇ ತುಕಾರಾಮ್ ರವರ ಅಧ್ಯಕ್ಷತೆಯಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಸದಸ್ಯರು, ಎಲ್ಲ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ವಿಜಯನಗರ ಜಿಲ್ಲೆ. ತಮ್ಮ ಅಕ್ಷರದ ಪದಗಳ ಸಾಲಿನಲ್ಲಿ ಸೆರೆ ಹಿಡಿದು ತಂದಿರತಕ್ಕಂತ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಮಾರ್ಗದರ್ಶಿ ಶಿಕ್ಷಕರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ವರ್ಷದ 76ನೇ ಗಣರಾಜ್ಯೋತ್ಸವದ ವಿಶೇಷತೆಯಲ್ಲಿ ಇದು ಕೂಡ ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದಾಗಿರುತ್ತೆ ಅಂತಕ್ಕಂಥದ್ದನ್ನ ಈ ವೇದಿಕೆಯಲ್ಲಿ ತಿಳಿಸ್ತಾ, ನಾವು ಹಿಂದೆ ಬರ್ರಿ ಅವಾಗ ಕರೆಕ್ಟ್ ಬರುತ್ತಲ್ಲ, ಹಿಂದೆ ಬರ್ರಿ. ನಮ್ಮ ಸಂಡೂರು ತಾಲೂಕಿನ ನೂತನ ಶಾಸಕರಾಗಿರ್ತಕ್ಕಂತಹ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಮೇಡಮ್ ರವರು ವಿದ್ಯಾರ್ಥಿಗಳ ಒಡಗೂಡಿ ಆ ಸ್ಲೋಗನ್ಗಳನ್ನ ಎಲ್ಲವನ್ನ ಮಕ್ಕಳಿಗೆ ಬರೆದುಕೊಂಡು ಬಂದಿರತಕ್ಕಂಥ ಮಕ್ಕಳಿಗೆ ಶುಭ ಹಾರೈಕೆಯನ್ನ ತಿಳಿಸ್ತಾ, ಅವರ ಜೊತೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಸ್ಲೋಗನ್ಗಳನ್ನೆಲ್ಲವನ್ನ ಬರೆದಿರ್ತಕ್ಕಂತಹ ಶಿಕ್ಷಕರಿಗೆ, ಮಕ್ಕಳಿಗೆ ಕೃತಜ್ಞತಾ ಭಾವವನ್ನು ತಿಳಿಸ್ತಾ, ಪುರಸಭೆಯ ಅಧ್ಯಕ್ಷರು, ಶಾಸಕಿಯರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಹಸೀಲ್ದಾರರು, ಸಿಪಿಐ ಸರ್, ಹೀಗೆ ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು, ಇಒ ಸರ್, ನೌಕರ ಸಂಘದ ಅಧ್ಯಕ್ಷರು, ಪುರಸಭೆಯ ಮುಖ್ಯಾಧಿಕಾರಿಗಳು, ಹೀಗೆ ಮತ್ತು ಭಾವಚಿತ್ರಗಳಿಗೆ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಡೆದಿರ್ತಕ್ಕಂಥ ಎಲ್ಲ ಜನಸ್ತೋಮ ಹಾಗೂ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ವಿದ್ಯುಕ್ತವಾಗಿ ಚಾಲನೆಯನ್ನು ಮಾಡೋದಕ್ಕೆ ನಿಮ್ಮ ಚಪ್ಪಾಳೆ ಸಾಲದು, ಜೋರಾದ ಚಪ್ಪಾಳೆ ಬರಬೇಕು ಎಲ್ಲ ವಿದ್ಯಾರ್ಥಿಗಳಿಂದ. ನಮ್ಮೆಲ್ಲರ ಸುತ್ತ ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ರಕ್ಷಣೆಗೆ, ದೇಶದ ರಕ್ಷಣೆಗೆ ಸದಾ ಬದ್ಧರಾಗಿರೋಣ. ರಾಷ್ಟ್ರದ ಶಕ್ತಿಯು ಜನರ ಏಕತೆಯಲ್ಲಿದೆ. ಒಗ್ಗಟ್ಟಾಗಿ ಸದೃಢ ದೇಶವನ್ನು ಕಟ್ಟೋಣ. ಸಮಾಜದಲ್ಲಿ ಉನ್ನತವಾಗಿ ಬಾಳುವ ಹಕ್ಕು ನೀಡಿದ ಸಂವಿಧಾನವನ್ನು ಗೌರವಿಸೋಣ. ಭಾರತವನ್ನು ಸಾರ್ವಭೌಮ, ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಘೋಷಿಸಿದ ಈ ಸುದಿನ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗಾದರೆ ಸಂವಿಧಾನ ಹೇಗೆ ನಡೆದು ಬಂದಿದೆ ಎಂದು ತಿಳಿಯೋಣ. ಭಾರತ ದೇಶದ ಸಂವಿಧಾನದ ವಿಚಾರವಾಗಿ ತೆಗೆದುಕೊಂಡಾಗ ಪ್ರತಿಯೊಬ್ಬ ಭಾರತೀಯನ ಆದರ್ಶ, ಆಶೋತ್ತರಗಳು, ಮೂಲತತ್ವಗಳು ಇವುಗಳನ್ನೆಲ್ಲ ಒಳಗೊಂಡಿರುವ ಬೃಹತ್ ಗ್ರಂಥ ಎಂದು ಕರೆಯಬಹುದು. ಇಂತಹ ಸಂವಿಧಾನ ರಚನಾ ಸಭೆ ಅಗತ್ಯತೆಯನ್ನು ಪ್ರಥಮ ಬಾರಿಗೆ ಪ್ರತಿಪಾದಿಸಿದವರು ಎಂ.ಎನ್. ರಾಯ್. ಭಾರತವು ಸ್ವಾತಂತ್ರ್ಯ ನಂತರ ಆಡಳಿತ ನಡೆಸಲು ಬೇಕಾದ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯನ್ನು ರಚಿಸಬೇಕೆಂದು 1934ರಲ್ಲಿ ಬ್ರಿಟಿಷರ ಮೇಲೆ ಮೊದಲ ಬಾರಿಗೆ ಒತ್ತಾಯ ಹಾಕಿದರು. ನಂತರ 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ಬ್ರಿಟಿಷರಲ್ಲಿ ಒತ್ತಾಯಿಸಿತು. ಸಂವಿಧಾನ ರಚನಾ ಸಭೆಯು 1946ರ ಡಿಸೆಂಬರ್ 9ರಂದು ಬೆಳಿಗ್ಗೆ 11 ಗಂಟೆಗೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಭೆ ಸೇರಿದ್ದು, ಆ ಸಭೆಯಲ್ಲಿ 211 ಸದಸ್ಯರು ಭಾಗವಹಿಸಿದ್ದು, ಅವರಲ್ಲಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ಬಿ.ಆರ್. ಅಂಬೇಡ್ಕರ್ ಪ್ರಮುಖರಾಗಿದ್ದರು. ಸಂವಿಧಾನ ರಚನೆ 2ನೇ ಸಭೆಯು 1946ರ ಡಿಸೆಂಬರ್ 11ರಂದು ಸೇರಿತು. ಈ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರಾಗಿ, ಡಾಕ್ಟರ್ ಮುಖರ್ಜಿ ಅವರು ಉಪಾಧ್ಯಕ್ಷರಾಗಿ, ಬಿ.ಎನ್. ರಾಯ್ ರವರು ಸಲಹೆಗಾರರಾಗಿ ಆಯ್ಕೆ ಮಾಡಲಾಗಿತ್ತು. 1949ರ ನವೆಂಬರ್ 26ರಂದು ಈ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಈ ಸಂದರ್ಭದಲ್ಲಿ ರಚನಾ ಸಭೆಯ 284 ಮಂದಿ ಹಾಜರಿದ್ದರು. ಅಂತಿಮ ಪ್ರತಿಗೆ ಸಹಿ ಹಾಕಿದರು. 1930 ಜನವರಿ 26ರಂದು ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರು
ಪೂರ್ಣ ಸ್ವರಾಜ್ಯ ದಿನವನ್ನು ಆಚರಿಸಿದರು. ಆದ್ದರಿಂದ ಭಾರತ ದೇಶದಲ್ಲಿ ಜನವರಿ 26 ಮಹತ್ವದ ದಿನವಾಗಿದೆ. ಈ ದಿನದ ಅಂಗವಾಗಿ ಭಾರತದ ಸಂವಿಧಾನವನ್ನು 1950 ಜನವರಿ 26ರಂದು ಭಾರತದ ಸಂವಿಧಾನವನ್ನಾಗಿ ಅಳವಡಿಸಿಕೊಳ್ಳಲಾಯಿತು. ನಮ್ಮ ದೇಶವು ವಿವಿಧ ಸಂಸ್ಕೃತಿಯನ್ನು ಒಳಗೊಂಡ ನಾಡು. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರುದ್ಯಾನ ಎಂದು ನಮ್ಮ ನಾಡಗೀತೆಯನ್ನು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ ಇಂದು ಜಾತ್ಯತೀತವಾದ ರಾಷ್ಟ್ರವಾದ ನಮ್ಮ ಭಾರತ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಇದಕ್ಕೆ ಮುಖ್ಯವಾಗಿ ಪ್ರತಿಯೊಬ್ಬ ಭಾರತೀಯನು ಪೂರಕವಾಗಿ ಸಂವಿಧಾನದ ಆಶಯದಂತೆ ಬದುಕಬೇಕಿದೆ. ಯುವ ಜನತೆಯಿಂದ ಹಿರಿಯರವರೆಗೆ ನೀವು ಏನನ್ನು ಮಾಡುತ್ತಿರುವಿರೋ ಅದು ದೇಶಕ್ಕೆ ಒಳಿತೋ ಅಥವಾ ಕೆಡುಕೋ ಎಂಬ ಅರಿವು ಎಲ್ಲರಲ್ಲಿ ಜಾಗೃತವಾಗಿರಲಿ. ಇದು ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಹಾಗೂ ನಮ್ಮ ಸಂವಿಧಾನದ ಆಶಯವಾಗಿದೆ. ಇಂದು ನಮ್ಮ ದೇಶದ ಬೇರು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಕೂಡಿರಲು ಸರ್ವಧನಾತ್ಮಕ ಧೋರಣೆ ಅತ್ಯಂತ ಮಹತ್ವವಾಗಿದೆ. ಸಂಡೂರಿಗೆ ಭೇಟಿ ಕೊಟ್ಟ ಮಹಾತ್ಮ ಗಾಂಧೀಜಿಯವರ ಹೆಜ್ಜೆ ಗುರುತುಗಳು ನಮ್ಮ ಊರಿನಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರು ಭೇಟಿ ಕೊಟ್ಟ ಈ ಸಂಡೂರು ಪುಣ್ಯಭೂಮಿ ಎಂದು ನಾನು ಭಾವಿಸುತ್ತೇನೆ. ಅವರ ಆಶಯದಂತೆ ಸಂಡೂರನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡುವುದಕ್ಕೆ ನನ್ನೊಂದಿಗೆ ನೀವು ಹೆಜ್ಜೆ ಹಾಕಬೇಕೆಂದು ಬಯಸುತ್ತೇನೆ. ಕ್ಷೇತ್ರ, ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಬದಲಾವಣೆ, ರೈತರ ಉಪಯೋಗವಾದ ಕಾರ್ಯಕ್ರಮಗಳು, ಮಾದರಿ ಶಾಲೆಗಳು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ, ಸಾಮಾಜಿಕ ಕ್ಷೇತ್ರದಲ್ಲಿ ಬದಲಾವಣೆ, ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಾಗಿರುವುದಕ್ಕೆ ಆರ್ಥಿಕ ಸ್ವಾವಲಂಬನೆ ಹೀಗೆ ಇತ್ಯಾದಿಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಸಹ ಶ್ರಮಿಸಲು ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಹಿಂದಿನ ವರ್ಷದಲ್ಲಿ ಆದ ಅಭಿವೃದ್ಧಿ ಕೆಲಸಗಳನ್ನು ಸ್ಮರಿಸುತ್ತಾ ಹೇಳಲು ಇಚ್ಛೆ ಬಯಸುತ್ತೇನೆ. 14 ಗ್ರಾಮಗಳ ಇನಾಮ್ ಕೃಷಿ ಜಮೀನು ಸರ್ವೆ ಸೆಟಲ್ಮೆಂಟ್, 12,100 ಎಕರೆ ಕೃಷಿ ಪ್ರದೇಶವನ್ನು 3,200 ಕುಟುಂಬಗಳಿಗೆ ನಮೂನೆ 1A ಮೂಲಕ ಸೆಟಲ್ಮೆಂಟ್ ಮಾಡಿಕೊಡಲಾಗಿದೆ. ಗೌರಿಪುರ, ದೇವರಗುಡ್ಡೇನಹಳ್ಳಿ ಹಾಗೂ ಬೊಮ್ಮಘಟ್ಟ ಗ್ರಾಮಗಳ ರೈತರ ಕೃಷಿ ಜಮೀನು ಸೇರಿದ 1,150 ಫಲಾನುಭವಿಗಳಿಗೆ 4,035 ಎಕರೆ ಪ್ರದೇಶವನ್ನು ಗುಂಟೆಯಿಂದ ಎಕರೆಗೆ ಮಾರ್ಪಾಡು ಮಾಡಿಕೊಡಲಾಗಿದೆ. ಸಂಡೂರು ತಾಲೂಕಿನ ರಾಮಸಾಗರ, ಮೆಟ್ರಿಕಿ ಹಾಗೂ ಗಂಗಲಾಪುರ ಗ್ರಾಮದಲ್ಲಿ ಅರಣ್ಯ ಮತ್ತು ಕಂದಾಯ ಇಲಾಖೆಯಿಂದ 30 ಎಕರೆ ಜಮೀನನ್ನು 13 ಜನ ರೈತರಿಗೆ ಸಕ್ರಮಗೊಳಿಸಿಕೊಡಲು ಕ್ರಮ ಕೈಗೊಳ್ಳಲಾಗಿದೆ. ಸಂಡೂರು ತಾಲೂಕಿನ ನಮ್ಮ ಇಚ್ಛಾಶಕ್ತಿಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಡೂರು ಪಟ್ಟಣದ ಕೃಷ್ಣನಗರದ KSRTC ಜಾಗದ 3 ಎಕರೆ ಪ್ರದೇಶದಲ್ಲಿ ಅಂದಾಜು 30 ಕೋಟಿ ವೆಚ್ಚದಲ್ಲಿ ಎಲ್ಲಾ ಇಲಾಖೆಗಳು ಒಂದೇ ಸೂರಿನಡೆ ಬರುವಂತೆ ಮಿನಿ ವಿಧಾನಸೌಧವನ್ನು ನಿರ್ಮಿಸಲಾಗುತ್ತದೆ. ಸಂಡೂರು ತಾಲೂಕಿನ ವಿಡಲಾಪುರ ಗ್ರಾಮದಲ್ಲಿ ಅರಣ್ಯ ಮತ್ತು ಕಂದಾಯ ಇಲಾಖೆಯಿಂದ 60 ಎಕರೆ ಜಮೀನನ್ನು ಸಕ್ರಮಗೊಳಿಸಿ ಕೊಡಲು ಕ್ರಮ ಕೈಗೊಳ್ಳಲಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಅವರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು, ಮಕ್ಕಳ ವಿದ್ಯಾಭ್ಯಾಸದ ವರದಿಗೆ ಸಂಬಂಧಿಸಿದಂತೆ ನಮ್ಮ ತಾಲೂಕಿನಲ್ಲಿ 57,743 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು, ಕಳೆದ ವರ್ಷದಲ್ಲಿ ನಮ್ಮ ತಾಲೂಕಿನ SSLC ಫಲಿತಾಂಶವು 77.46% ಬಂದಿದ್ದು, ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದು, ಪ್ರಸಕ್ತ ವರ್ಷದಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಹೊಂದುವಂತೆ ಶ್ರಮಿಸಲು ಆಶಯವನ್ನು ವ್ಯಕ್ತಪಡಿಸುತ್ತೇನೆ. ಎಲ್ಲ ಮಕ್ಕಳಿಗೂ ವಿಶೇಷ ತರಬೇತಿ ಮತ್ತು 15 ದಿನಕ್ಕೊಮ್ಮೆ ಕಿರು ಪರೀಕ್ಷೆ, 4 ಸರಣಿ ಪರೀಕ್ಷೆಗಳು, 6 ದಿನಗಳ ಕಾಲದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಹ ನಿವಾಸ ತರಬೇತಿ, ಕಲಿಕಾಸರೆ, ಕೈಪಿಡಿ ಮತ್ತು ಸಂತೋಷ್ ನಾಡ್ ಫೌಂಡೇಶನ್ನಿಂದ 4,000 ಮಕ್ಕಳಿಗೆ SSLC ಆಲ್ ಇನ್ ಒನ್ ಮಾರ್ಗದರ್ಶಿ ಕೈಪಿಡಿ ನೀಡುವುದರ ಮೂಲಕ, ಹಾಗೆಯೇ ನನ್ನ ತಾಲೂಕಿನ ಎಲ್ಲ ಶಾಲೆಗಳನ್ನು ತಂತ್ರಜ್ಞಾನ ಆಧಾರಿತ ಬೋಧನಾ ಕಲಿಕಾ ಪ್ರಕ್ರಿಯೆ ಅಳವಡಿಸಿಕೊಂಡು ಜಾಗತಿಕ ಮಟ್ಟದ ಸವಾಲಿಗೆ ನಮ್ಮ ಮಕ್ಕಳನ್ನು ಸಜ್ಜುಗೊಳಿಸಲು CCTV, ಬಯೋಮೆಟ್ರಿಕ್, TLM, ಸ್ಮಾರ್ಟ್ ಕ್ಲಾಸ್, TLC ಕೇಂದ್ರ, ಈ ಗ್ರಂಥಾಲಯ ವ್ಯವಸ್ಥೆಯನ್ನು 50% ಶಾಲೆಗಳಿಗೆ ನೀಡಿದೆ. ಪ್ರಸಕ್ತ ಸಾಲಿನಲ್ಲಿ ಎಲ್ಲ ಶಾಲೆಗಳಿಗೆ ಒದಗಿಸುವ ಮೂಲಕ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ನೀಡಲಾಗುವುದು. ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳ ಸ್ವಚ್ಛತೆಗೆ ಆದ್ಯತೆ ನೀಡಿ ಶೌಚ ಮಿತ್ರ ಕಾರ್ಯಕ್ರಮ ಮಾಡಿ ಸಿಬ್ಬಂದಿ ನೇಮಕ ಮಾಡಿ ಪರಿಕರಗಳನ್ನು ನೀಡುವುದರ ಮೂಲಕ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. ನನ್ನ ತಾಲೂಕಿನ ಬಡತನ ರೇಖೆಗಿಂತ ಕೆಳಗಿರುವ ಎಲ್ಲ ಸಮುದಾಯದ ಮಕ್ಕಳಿಗೆ ಉನ್ನತ ಮಟ್ಟದ
ದ್ವಿಮಾಧ್ಯಮ ಶಿಕ್ಷಣ ದೊರಕಬೇಕೆಂಬ ಮಹದಾಶೆಯಿಂದ 28 ಶಾಲೆಗಳಲ್ಲಿ LKG, UKG 28 ಕಡೆ ದ್ವಿಮಾಧ್ಯಮ 3 PM3 ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ. 2000 ಪ್ರಾರಂಭ ಮಾಡಲಾಗುವುದು. ಇದೊಂದು ಹೆಮ್ಮೆಯ ವಿಷಯ. ತಾಲೂಕಿನಲ್ಲಿ 5 PU ಕಾಲೇಜುಗಳು, 5 ITI ಕಾಲೇಜುಗಳು, 1 ಪದವಿ ಕಾಲೇಜು, 1 ಸ್ನಾತಕೋತ್ತರ ಕಾಲೇಜು ಇದ್ದು ವಿವಿಧ ಯೋಜನೆಗಳಿಂದ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರ ನವೀಕರಣ ಸೇರಿ ಒಟ್ಟು 36 ಕೋಟಿ ಅನುದಾನ ಒದಗಿಸಿ ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಒತ್ತು ನೀಡಿ ಶ್ರಮಿಸಿದೆ. ಮಹಿಳಾ ಮತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಆಂಗ್ಲ ಭಾಷೆಯ ಶಿಕ್ಷಣಕ್ಕಾಗಿ ಮೌಲಾನಾ ಆಜಾದ್ ಆಂಗ್ಲ ಭಾಷಾ ಶಾಲೆಯನ್ನು ಕೃಷ್ಣನಗರ ಗ್ರಾಮದಲ್ಲಿ ಪ್ರಾರಂಭಿಸಲಾಗಿದ್ದು, ಸದರಿ ಶಾಲೆಯ ಸೌಲಭ್ಯ ಸದುಪಯೋಗಪಡಿಸಿಕೊಳ್ಳಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.